ಸಿಎಂ ರಾಜೀನಾಮೆಗಾಗಿ ವಿಧಾನಸೌಧದ ಬಳಿ ಬಿಜೆಪಿ ನಾಯಕರು ಹೈ ಡ್ರಾಮಾ ಮಾಡಿದ್ದಾರೆ. ವಿಧಾನಸೌಧಕ್ಕೆ ಬೀಗ ಹಾಕೋಕೆ ಯತ್ನಿಸಿದ್ದಾರೆ ಬಿಜೆಪಿಯ ನಾಯಕರು. ಗಾಂಧಿ ಪ್ರತಿಮೆ ಮುಂಭಾಗ ಪ್ರೊಟೆಸ್ಟ್ ಮಾಡ್ತಾ ಇದ್ರು ಬಿಜೆಪಿಯ ಜನಪ್ರತಿನಿಧಿಗಳು. ಈ ಸಂದರ್ಭದಲ್ಲಿ ಹೈ ಡ್ರಾಮಾ ಸೃಷ್ಟಿ ಮಾಡಿದ್ದಾರೆ. ವಿಧಾನಸೌಧಕ್ಕೆ ಬೀಗ ಹಾಕೋಕೆ ಪ್ರಯತ್ನ ಪಟ್ಟಿದ್ದಾರೆ. ಅಲ್ಲ, ಪ್ರೊಟೆಸ್ಟ್ ಮಾಡ್ತಾರೆ, ಅವಕ್ಕೆ ಬೀಗ ಹಾಕೋದು ಯಾಕೆ? ಈ ವೇಳೆ ಬಿಜೆಪಿ ನಾಯಕರು ಅರ್ಧಕ್ಕೆ ತಡೆದಿದ್ದಾರೆ. ಪೊಲೀಸರು ಎಲ್ಲರನ್ನ ಕೆಂಗಲ್ ಗೇಟ್ ಬಳಿಗೆ ಪೊಲೀಸರು ತಡೆದ್ರು. ಬಳಿಕ ಪ್ರತಿಭಟನೆ ಜೋರಾಗ್ತಿದ್ದಂತೆ ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆದುಕೊಂಡರು. ಎಲ್ಲರನ್ನೂ ವಶಕ್ಕೆ ಪಡೆದು ವಾಹನಗಳಲ್ಲಿ ಪೊಲೀಸರು ಕರೆದೊಯ್ದರು. ವಿಧಾನಸೌಧದ ಬಳಿ ಬಿಜೆಪಿಯ ಹೈಡ್ರಾಮಾ ಸೃಷ್ಟಿಯಾಗಿದೆ. ನೋಡಿ, ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಒಂದು ಕೀಲಿಕೆ ಹಿಡ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಅಂದರೆ ಬೀಗ ಇವರ ತಂದುಬಿಟ್ಟಿದ್ದಾರೆ, ಬೀಗ ಹಾಕಿಬಿಡ್ತೀವಿ ಅಂತೇಳಿ. ಈ ಸಂದರ್ಭದಲ್ಲಿ ಕೆಂಗಲ್ ಹನುಮಂತಯ್ಯ ಗೇಟ್ ಬಳಿಗೆ ಬಿಜೆಪಿ ನಾಯಕರನ್ನ ಪೊಲೀಸರು ತಡೆದ್ರು, ವಾಹನಕ್ಕೆ ತುಂಬಿಸಿಕೊಂಡು ಹೋದರು. ಸಿದ್ದರಾಮಯ್ಯನವರು ಏನೊಂದು ನೈತಿಕತೆ ಕಥೆ ಹೇಳ್ತಿದ್ರು. ತಮ್ಮ ವಿಚಾರ ಬಂದಾಗ ಏನಿವತ್ತು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದು ಯಾವ ರೀತಿ ನ್ಯಾಯಯುತವಾದಂತ ತನಿಖೆ ಆಗ್ಲಿಕ್ಕೆ ಸಾಧ್ಯವಿದೆ. ಫೇರ್ ಅಂಡ್ ಇಂಪಾರ್ಷಿಯಲ್ ಎನ್ಕ್ವೈರಿ ಬೇಕು ಅಂತ ಹೇಳ್ತಾರಲ್ಲ, ಈಗ ಫೇರ್ ಅಂಡ್ ಇಂಪಾರ್ಷಿಯಲ್ ಎನ್ಕ್ವೈರಿ ಬೇಡವಾ? ಏನು ಸಮರ್ಥಿಸ್ಕೊತಾ ಇದ್ದೀರಾ ಸಿದ್ದರಾಮಯ್ಯನವರೇ? ಈ ಕೂಡಲೇ ನೀವು ರಾಜೀನಾಮೆಯನ್ನು ಕೊಡಬೇಕು ಅನ್ನೋದು ಇಡೀ ನಾಡಿನ ಜನತೆಯ ಒತ್ತಾಯ. ಬಹಳ ಸ್ಪಷ್ಟವಾಗಿದೆ. ನ್ಯಾಯಾಲಯದಲ್ಲೂ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವ ರೀತಿ ಕಾನೂನನ್ನು ತಿರ್ಚಿದ್ದೀರಾ, ರೂಲ್ಗಳನ್ನ ತಿರ್ಚಿದ್ದೀರಾ, ಯಾವ ಉದ್ದೇಶಕ್ಕಾಗಿ, ತಮ್ಮ ಲಾಭಕ್ಕಾಗಿ, ತಮ್ಮ ಅನುಕೂಲಕ್ಕಾಗಿ ಅಧಿಕಾರ ದುರ್ಬಳಕೆಯನ್ನು ಮಾಡಿದ್ದೀರಾ ಅನ್ನೋದು ಬಹಳ ಸ್ಪಷ್ಟವಾಗಿ ಇವತ್ತು ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದ್ದಾರೆ. ತನಿಖೆ ನಡೀತಿದೆ. ಹೇಗೆ ತನಿಖೆ ನಡೀಲಿಕ್ಕೆ ಸಾಧ್ಯವಾಗುತ್ತೆ? ನ್ಯಾಯಯುತವಾಗಿ ಹೇಗೆ ತನಿಖೆ ನಡೀಲಿಕ್ಕೆ ಸಾಧ್ಯವಾಗುತ್ತೆ? ನ್ಯಾಯಯುತವಾಗಿ ತನಿಖೆ ಆಗಬೇಕು ಅಂದ್ರೆ ನಿಮ್ಮ ರಾಜೀನಾಮೆಯ ಮೂಲಕನೇ ಅದು ತನಿಖೆ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನಾವೆಲ್ಲರೂ ಒತ್ತಾಯ ಮಾಡ್ತಿರೋದು ನಿಮ್ಮ ರಾಜೀನಾಮೆಗಾಗಿ. ಈ ಕೂಡಲೇ ಕೊಡಿ. ಸನ್ಮಾನ್ಯ ಸಿದ್ದರಾಮಯ್ಯನವರು ಏನೊಂದು ನೈತಿಕತೆ ಕಥೆ ಹೇಳ್ತಿದ್ರು. ತಮ್ಮ ವಿಚಾರ ಸಿದ್ದರಾಮಯ್ಯನವರಿಗೆ 2 ಕೋರ್ಟ್ ಕೂಡ ಅವರ ವಿರುದ್ಧವಾಗಿ ತೀರ್ಪನ್ನು ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಅವರು ಒಂದು ಕ್ಷಣವೂ ಕೂಡ ಮುಖ್ಯಮಂತ್ರಿ ಪದದಲ್ಲಿ ಕುರ್ಚಿಯಲ್ಲಿ ಕೂರ್ಲಿಕ್ಕೆ ಅರ್ಹತೆ ಇಲ್ಲ. ನಮ್ಮ ಸುಸಂಸ್ಕೃತ ಕರ್ನಾಟಕಕ್ಕೆ ಸಿದ್ದರಾಮಯ್ಯ ಅವಮಾನ ಮಾಡಿದ್ದಾರೆ.
ಕ್ಷಣಾರ್ಧದಲ್ಲಿ ಅವರು ಕುರ್ಚಿಯನ್ನು ಬಿಟ್ಟು ತೊಲಗಬೇಕು ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿ ಬಿಜೆಪಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ. ವಿಧಾನಸಭೆಗೆ ಬೀಗ ಹಾಕ್ಲಿಕ್ಕೆ ಬಂದಿರತಕ್ಕಂಥ ನಮ್ಮನ್ನ ಇವತ್ತು ಪೊಲೀಸರನ್ನ ಬಿಟ್ಟು ಅರೆಸ್ಟ್ ಮಾಡಿದ್ದಾರೆ. ಈ ಕೃತ್ಯವನ್ನು ನಾವು ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯ ಒಂದು ಕ್ಷಣವೂ ಕೂಡ ಅಧಿಕಾರದಲ್ಲಿ ಉಳಿಬಾರದು. ಸಿದ್ದರಾಮಯ್ಯನವರಿಗೆ 2 ಕೋರ್ಟ್ ಕೂಡ ಅವರ ವಿರುದ್ಧವಾಗಿ ತೀರ್ಪನ್ನು ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಅವರು ಒಂದು ಕ್ಷಣವೂ ಕೂಡ ಮುಖ್ಯಮಂತ್ರಿ ಪದದಲ್ಲಿ ಕುರ್ಚಿಯಲ್ಲಿ ಕೂರ್ಲಿಕ್ಕೆ ಅರ್ಹತೆ ಇಲ್ಲ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕರ್ನಾಟಕ ರಾಜಕಾರಣದಲ್ಲಿ ಅವ್ರದ್ದೇ ಆದಂಥ ಒಂದು ಗುರ್ತಿದೆ, ಜನಾಭಿಪ್ರಾಯ ಇದೆ. ಅದನ್ನು ಉಳಿಸ್ಕೊಂಡು ಹೋಗಬೇಕಾದ್ರೆ ಅವರು ಆ ನೈತಿಕತೆಯ ಮೇಲ್ಪಂಕ್ತಿಯಲ್ಲಿ ಮೆರಿಬೇಕಾಗ್ತದೆ. ಆ ನೈತಿಕತೆಯಿಂದ ಅವರು ರಾಜೀನಾಮೆ ಕೊಡಬೇಕಾಗ್ತದೆ. ಇಲ್ಲ ಎಲ್ಲರಂತೆ ಅವ್ರು ಕೊಟ್ಟಿಲ್ಲ ಇವ್ರು ಕೊಟ್ಟಿಲ್ಲ ಈ ಉದಾಹರಣೆ ಕೊಟ್ಟರೆ ಅವ್ರ ಸಾಲಿಗೆ ಇವ್ರು ಸೇರ್ತಾರೆ. ಎರಡನೇದು, ಯಾವತ್ತು ಅವ್ರ ವಿರುದ್ಧ ದೂರು ಹೋಯ್ತು ಆವತ್ತು ನಂತರ ರಾಜ್ಯಪಾಲರು ಯಾವ ಪರ್ಮಿಷನ್ ಕೊಟ್ಟರು, ಅದರ ನಂತರ ಹೈಕೋರ್ಟ್ ಆದೇಶ ಮತ್ತು ಸೆಷನ್ಸ್ ಕೋರ್ಟ್ ಆದೇಶ, ಪ್ರತಿ ಹಂತದಲ್ಲೂ ಕೂಡ ಇನ್ನಷ್ಟು ಬಿಗಿಗೊಳ್ತಾ ಇದೆ ಕೇಸ್. ಇನ್ನು ಮುಂದೆ ಫರ್ದರ್ ಇದು ಆಗೋಕ್ಕಿಂತ ಮುಂಚೆ ಅವರು ಚಿಂತನೆಯನ್ನು ಮಾಡುವಂಥದ್ದು ಅವಶ್ಯಕತೆ ಇದೆ. ಫೈಟ್ ಮಾಡ್ತೇವೆ ಅಂತಂದರೆ ಫೈಟ್ ಮಾಡೋಕ್ಕೆಲ್ಲ ಅವಕಾಶ ಇದೆ. ಯಾರಿಗಾದ್ರೂ ಪ್ರಸಂಗ ಬಂದಾಗ ಫೈಟ್ ಮಾಡುವಂಥದ್ದು ಅನಿವಾರ್ಯತೆ ಮಾಡಲಿ. ಆದರೆ ಸಾರ್ವಜನಿಕವಾಗಿ ಅವ್ರಿಗೇನೋ ಅವ್ರ ಮೇಲೆ ಒಂದು ವಿಶ್ವಾಸ ಇದೆ, ಅದು ಉಳಿಸ್ಕೊಂಡು ಹೋಗ್ತಾರೆ ಅಂತಿಮವಾಗಿ ಅನ್ನುವಂಥದ್ದು ವಿಶ್ವಾಸ ನಂದು. ಈಗ ಯಾರ ಮೇಲೆ ಆರೋಪ ಇದೆ, ಯಾರ ಮೇಲೆ ಆರೋಪ ಇಲ್ಲ ಪ್ರಶ್ನೆ ಅಲ್ಲ. ನೈತಿಕತೆ ಈಗ ಅವ್ರ ಪ್ರಶ್ನೆ ಬಂದಿದೆ. ಅವ್ರ ಹಿಂದೆ ವಿರೋಧ ಪಕ್ಷದಿದ್ದಾಗ ಎಲ್ಲರ ನೈತಿಕತೆ ಪ್ರಶ್ನೆ ಮಾಡ್ತಿದ್ರು. ಈಗ ಮುಖ್ಯಮಂತ್ರಿಗೆ ಅವ್ರ ಮೇಲೆ ಆರೋಪ ಬಂದಿದ್ದು ಅವ್ರ ನೈತಿಕ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಕರ್ನಾಟಕ ರಾಜಕಾರಣದಲ್ಲಿ